ಸೊ ಹಾಯ್, ಬೇಸಿಕಲಿ ಇದು ನನ್ನ ಸಿಲ್ವರ್ ಟ್ರೇಡ್. ನಾನು ಆ್ಯಕ್ಚುಲಿ ಲಾಸ್ಟ್ ಫ್ಯೂ ಡೇಸಿಂದ ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ನಾನು ಇದು ನೋಡ್ಬೋದು, ನೀವು 10th ನವಂಬರ್ ನಾನು ಆ್ಯಕ್ಚುಲಿ ಬೈ ಮಾಡಿದ್ದೆ. ಯಾವಾಗ ಇದೊಂದು ಚೀಟ್ ಎಂಟ್ರಿ ಸಿಕ್ತು ನನಗೆ ಸಮರ್ ಅರೌಂಡ್ 152-311 ಲೆವೆಲಲ್ಲಿ. ಸೊ ನನ್ನ ಎಂಟ್ರಿ ಆಗಿದೆ ಆ್ಯಕ್ಚುಲಿ. ಸೊ ಇದರಿಂದ ಆಲ್ಮೋಸ್ಟ್ ನೀವು ನೋಡ್ಬೋದು ಕ್ಲೋಸ್ ಟು 10% ಮೂವ್ ಆಗಿದೆ. ಬಟ್ ಸಟನ್ಲಿ ನಾನೇನು ಪಾರ್ಷಿಯಲ್ ಎಕ್ಸಿಟ್ ಆಗಿದೆ ಸಮರ್ ಅರೌಂಡ್ ಈ ಲೆವೆಲ್ ಪಾರ್ಷಿಯಲ್ ಎಕ್ಸಿಟ್ ಆಗಿ ಮಿಕ್ಕಿದ ಹೋಲ್ಡ್ ಮಾಡ್ತಾ ಇದ್ದೀನಿ. ಮಿಕ್ಕಿದ ಆ್ಯಕ್ಚುಲಿ ನಾನು ಕಾಸ್ಟ್ ಹಾಕಿದ್ದೀನಿ, ಬಿಕಾಸ್ ಒನ್ಸ್ ಟ್ರೇಡ್ ಬ್ರೇಕ್ಔಟ್ ಆದಮೇಲೆ ಯಾವುದೇ ಕಾರಣಕ್ಕೆ ಇಂಟರ್ಫಿಯರ್ ಆಗ್ಬಾರ್ದು ಸಿಸ್ಟಮಲ್ಲಿ. ಸೊ ನಾನು ಯಾವುದೇ ಕಾರಣಕ್ಕೂ ಇಂಟರ್ಫಿಯರ್ ಆಗ್ತಾ ಇಲ್ಲ. ನಾನು ಇಲ್ಲಿ ಆ್ಯಕ್ಚುಲಿ ಪುಲ್ ಬ್ಯಾಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಪುಲ್ ಬ್ಯಾಕ್ ಇನ್ ದ ಸೆನ್ಸ್ ಇಲ್ಲಿಂದ ಒಂದು 2 to 3 ಡೇಸ್ ಈ ಥರ ಫಾರ್ಮ್ ಆಗ್ಬೋದು. ನೀವು ನೋಡೊಂದು 2 to 3 ಡೇಸ್ ಈ ಥರ ಫಾರ್ಮ್ ಆಗಿ ಲಾಸ್ಟ್ಗೆ ಇನ್ನೊಂದು ಬ್ರೇಕ್ಔಟ್ ಕೊಡ್ಬೋದು, ಈ ಥರ ಅಟ್ಲೀಸ್ಟ್ ಒಂದು ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ. ಇನ್ ಕೇಸ್ ಇಲ್ಲ ಅಂದರೆ ಇಲ್ಲೊಂದು ಏನು ಟ್ರೈಲಿಂಗ್ ಸ್ಟಾಪ್ ಲಾಸ್ ಇದೆ, ಇದು ಟ್ರಿಗರ್ ಆಗುತ್ತೆ. ಸೊ ದಟ್ ನಾನು ಸ್ಟಾಕಿಂದ ಔಟ್ ಆಗ್ತೀನಿ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇರೋದು ಇಲ್ಲಿಂದ 2 to 3 ಡೇಸ್ ಇದೇ ರೇಂಜಲ್ಲಿ ಟ್ರೇಡ್ ಆಗಿ ಅಟ್ಲೀಸ್ಟ್ ಇಲ್ಲೊಂದು ಈ ಚೀಟ್ ಎಂಟ್ರಿ ಬ್ರೇಕ್ ಆಗಬೇಕು. ಆ್ಯಕ್ಚುಲಿ ಇಲ್ಲೊಂದು ಏನು ಬೇಸ್ ಇದೆ, ಸ್ಮಾಲ್ ಬೇಸ್ ಇದೆ, ಇದು ಬ್ರೇಕ್ ಆಗಬೇಕು. ನೋಡೋಣ. ಇನ್ ಕೇಸ್ ಆಗಿಲ್ಲ ಅಂದರೆ ಸ್ಟಾಪ್ ಲಾಸ್, ಟ್ರೈಲಿಂಗ್ ಸ್ಟಾಪ್ ಲಾಸ್ ಇದೆ, ಟ್ರಿಗರ್ ಆಗುತ್ತೆ. ಸೊ ನಾನು ಆ್ಯಕ್ಚುಲಿ ಈ ದಿನನೇ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಇಲ್ಲಿ ಪ್ರಾಪರ್ ಬೇಸ್ ಇಲ್ದಿರೋದ್ರಿಂದ, ಇದು ಕ್ಲೋಸಿಂಗ್ ಸ್ಟ್ರಾಂಗ್ ಇಲ್ದಿರೋದ್ರಿಂದ ನಾನು ಮಾಡೋಕ್ಕೆ ಹೋಗಿಲ್ಲ. ಬಟ್ ನೋಡೋಣ, ಇಲ್ಲಿ 2 ಡೇಸ್ ಏನಿದು ಟ್ರೇಡ್ ಆಗ್ತಾಯಿದೆ, ಇವತ್ತು ಕೂಡ ನೋಡ್ಬೋದು. ಡೇ ಎಂಡಿಂಗಲ್ಲಿ ನೋಡೋಣ ಇನ್ ಕೇಸ್ ಏನಾದ್ರು ಮೇಲೆ ಹೋಗುತ್ತಾ ಅಥವಾ ಸ್ಟಾಪ್ ಲಾಸ್ ಟ್ರೇಡಿಂಗ್ ಸ್ಟಾಪ್ ಲಾಸ್ ಟ್ರಿಗರ್ ಆಗುತ್ತಾ ಅಂತ. ಸೊ ಅದು ಒಳ್ಳೆ ವಾಲ್ಯೂಮ್ಸ್ ಬಂದರೆ ಚೆನ್ನಾಗಿರುತ್ತೆ. ಸೊ ನೋಡೋಣ. ಬಟ್ ಆ್ಯಸ್ ಆಫ್ ನೋ ಇಟ್ಸ್ ಎ ಗುಡ್ ಟ್ರೇಡ್ ಸಿಲ್ವರ್ ನಂದು. ಬಟ್ ನಾನು ಯಾವುದೇ ಕಾರಣಕ್ಕೆ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ. ಈ ಇಂಟ್ರಾಡೇ ಮೂಮೆಂಟ್ಸ್ಗೆಲ್ಲ ನಾನು ಕಾಸ್ಟ್ ಹಾಕ್ತೀನಿ, ಲೆಟ್ ಸಿಸ್ಟಮ್ ರನ್ ಅಷ್ಟೇ, ಏನು ಮಾಡೋಕ್ಕೆ ಹೋಗಲ್ಲ. ನೋಡೋಣ. ಥ್ಯಾಂಕ್ ಯು ಸೋ ಮಚ್.